ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಇದು ಸತ್ಯ. ನಂಬೋದ್ರ ನಂಬಿ ಬಿಟ್ಟರೆ ಬಿಡಿ, ನಂಬೋದು ಬಿಡೋದು ನಿಮಗೆ ಸೇರಿದ್ದು. ಇವತ್ತಿನ ವಿಚಾರ ಗೌರವ್ ತಿವಾರಿ. ಯಾರಿಗೆ ಗೊತ್ತಿಲ್ಲ? ಎಸ್, ಕೆಲವು ಜನಕ್ಕೆ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಿ ಕೆಲವು ಜನಕ್ಕೆ ಗೊತ್ತಿಲ್ಲ ಗೌರವ್ ತಿವಾರಿ ಯಾರು ಅಂತ ಹೇಳಿ ಅಲ್ವಾ. ಈ ಗೌರವ್ ತಿವಾರಿ ಬಂದು ಒಬ್ಬರು ದೆಹಲಿಯಲ್ಲಿರುವಂಥವ್ರು, ದೆಹಲಿಯಲ್ಲಿ ಇದ್ದಿದ್ದು ಗೌರವ್ ತಿವಾರಿ ಅಂಥೇಳಿ. ಇವರೊಬ್ಬರು ಪೈಲಟ್ ಆಗಿದ್ದರು, ವಿಮಾನವನ್ನು ಚಲಾಯಿಸ್ತಾ ಇದ್ದರು. ಇವರಿಗೆ ತಂದೆ ತಾಯಿ ಕಷ್ಟಪಟ್ಟು ಇವರಿಗೆ ವಿಮಾನದಲ್ಲಿ ಒಂದು ಕೆಲಸ ಕೂಡ ಸಿಕ್ತು. ಓಕೆನಾ, ಇವರೊಬ್ಬರು ಪೈಲಟ್ ಆಗಿದ್ದರು. ಇವರು ಮಾಡಬೇಕಾಗಿರೋದು ಕೆಲಸ ಏನಪ್ಪ ಅಂದರೆ ಪೈಲಟ್ ಓಡಿಸೋ ಕೆಲಸ, ಅಂದರೆ ಪೈಲಟ್ ಓಡಿಸೋ ಕೆಲಸ ಇವ್ರಿಗೆ ಸಿಕ್ತು, ಇವ್ರು ಮಾಡಬೇಕಾಗಿತ್ತು. ಆದರೆ ಆಗಿದ್ದೇ ಬೇರೆ. ಗೌರವ್ ತಿವಾರಿ ಯಾರು ಅಂಥೇಳಿ ಈಗ ನಿಮಗೆಲ್ಲ ಒಂದು ಅನುಮಾನ ಬರ್ತದೆ, ಯಾರು ಅಂತ ಗೊತ್ತಿಲ್ಲ ನಿಮಗೆ. ಎಸ್, ಆತ್ಮಗಳ ಸ್ನೇಹಿತ, ಆತ್ಮಗಳಿಗೆ ಸ್ನೇಹಿತ ಈ ಗೌರವ್ ತಿವಾರಿ. ಏನು ಹೇಳ್ತಾ ಇದ್ದೀನಿ ಅಂತೀರಾ? ಎಸ್, ಇದು ಸತ್ಯ. ನಂಬೋದ್ರೆ ನಂಬಿ ಬಿಟ್ಟರೆ ಬಿಡಿ. ಇವರು ತಂದೆ ತಾಯಿ ಕಷ್ಟಪಟ್ಟು ಇವರಿಗೆ ಓದಿಸಿ ಒಬ್ಬ ಪೈಲಟ್ ಆಗಿ ಮಾಡಿದ್ರು. ಆದರೆ ಇವರು USA ಅಮೆರಿಕದಲ್ಲಿ ಓದ್ತಾಯಿದ್ರು, ಕೆಲಸ ಕೂಡ ಮಾಡ್ತಾಯಿದ್ರು. ಆದರೆ ಇವ್ರಿಗೆ ಏನೋ ಗೊತ್ತಿಲ್ಲ, ಅವರಿರೋಂಥ ಒಂದು ಫ್ಲ್ಯಾಟಲ್ಲಿ, ಅಮೆರಿಕದಲ್ಲಿ ಒಂದು ಫ್ಲ್ಯಾಟಲ್ಲಿ ಒಂದು ಆತ್ಮದ ಜೊತೆ ಇವರಿಗೆ ಭೇಟಿಯಾಗುತ್ತಂತೆ. ಅಂದರೆ ಕನಸಲ್ಲಿ ಬರೋವಂಥದ್ದು, ಆ ರೂಮಲ್ಲಿ ಓಡಾಡೋಂಥದ್ದು, ಯಾರೋ ಇವ್ರಿಗೆ ಏನೋ ಹೇಳೋವಂಥದ್ದು, ಈ ಥರದ್ದೆಲ್ಲ ನಡೀತಾ ಇತ್ತು ಗೌರವ್ ತಿವಾರಿ ಅವರಿಗೆ. ಓಕೆನಾ, ಇವರೇನು ಮಾಡಿದ್ರು, ಈ ಥರದ್ದು ಬಂದಾಗ ಇದನ್ನ ಬಗ್ಗೆ ಒಂದು ಸ್ಟಡಿನ ಸ್ಟಾರ್ಟ್ ಮಾಡಿದ್ರು. ಏನಿದು ಆತ್ಮ ಈ ಥರ ಎಲ್ಲ ಕನಸಲ್ಲಿ ಬರೋದು, ಈ ಥರ ಯಾಕೆ ಹಿಂಗಾಗುತ್ತೆ ಏನು ಅಂಥೇಳಿ. ಅವಾಗ ಇವರು ಮಾಡಿದ್ದೇನಪ್ಪ ಅಂದರೆ ಒಂದು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಅದಕ್ಕೆ ಏನು ಬೇಕೋ ಅದೆಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ತೊಗೊಂಡ್ಬಿಟ್ಟು ದೆವ್ಗಳ ಹತ್ರ ಮಾತಾಡಿದಾಗ ಅದಕ್ಕೊಂದು ರೆಕಾರ್ಡಿಂಗು, ಅವರು ಮಾತಾಡಿದಾಗ ಆತ್ಮಗಳು ನಡೆಯುವಂಥ ಗಾಳಿಗೆ ಅದಕ್ಕೊಂದು ಬರುವಂಥ ಲೈಟ್ ಸಿಗ್ನಲ್ಗಳು. ಸೊ ಈ ಥರದ್ದೆಲ್ಲ ಇದಕ್ಕೆ ಏನೇನು ಬೇಕಾಗಿತ್ತು ಅಂಥದನ್ನೆಲ್ಲ ತಗೊಂಡು ಭಾರತ ದೇಶಕ್ಕೆ ಬಂದರು. ವಿಮಾನದಲ್ಲಿ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದ ಗೌರವ್ ತಿವಾರಿ ಕೆಲಸವನ್ನು ರಜಾ ಹಾಕಿ ಭಾರತ ದೇಶಕ್ಕೆ ಬಂದರು. ತಂದೆ ತಾಯಿ ಕೇಳಿದ್ರು, ಏನಕ್ಕೆ ಬಂದೆ, ಖುಷಿ ಆಯ್ತು ನಿನಗೆ, ಕೆಲಸ ಹೇಗೆ ನಡೀತಾ ಇದೆ ಏನು ಅಂತ. ಗೌರವ್ ತಿವಾರಿ ಹೇಳಿದ್ದು, ಚೆನ್ನಾಗಿ ನಡೀತಾ ಇದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಆದರೆ ಒಂದು ನಿಮ್ಮ ಹತ್ರ ಮಾತಾಡಬೇಕು ನಾನು ಅಂಥೇಳಿ ತಂದೆ ತಾಯಿಗೆ ಹೇಳಿದ್ನಂತೆ. ಸರಿ, ಫಸ್ಟ್ ಊಟ ಮಾಡು, ಆಮೇಲೆ ಮಾತಾಡೋಣ ಅಂತ. ಆಯಿತು. ಗೌರವ್ ತಿವಾರಿ ಊಟ ಆದ ತಕ್ಷಣ ಅವರು ತಂದೆ ತಾಯಿ ಹತ್ರ ಕೂತ್ಕೊಂಡು ಮಾತಾಡಿದ ಒಂದು ವಿಚಾರ ಕೇಳಿ ತಂದೆ ತಾಯಿ ಇಬ್ಬರು ಶಾಕ್ ಆದರು. ಏನಕ್ಕೆ ಶಾಕ್ ಆದರು ಅಂತೀರಾ? ಎಸ್, ಇಲ್ಲಿದೆ ವಿಚಾರ. ಗೌರವ್ ತಿವಾರಿ ಹೇಳ್ದ, ನನಗೆ ಪೈಲಟಾಗಿ ಕೆಲಸ ಮಾಡ್ತಾಯಿದ್ದೆ, ಬಟ್ ನನಗೆ ಇಷ್ಟ ಇಲ್ಲ, ಆದರೆ ನಾನು ಒಂದು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಮಿಬ್ಬರು ಸಪೋರ್ಟ್ ಬೇಕು. ಒಂದು ಸರಿ, ಏನು ಅಂತ ಕೇಳಿದ್ರು. ನನ್ನ ಆತ್ಮಗಳ ಬಗ್ಗೆ ನಾನು ಮಾತಾಡಬೇಕು. ಎಷ್ಟೋ ಆತ್ಮಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ನಾನು ಅವ್ರ ಹತ್ರ ಮಾತಾಡಬೇಕು, ನನಗೆ ಅದೊಂದು ಶಕ್ತಿ ಬಂದಿದೆ, ನನಗೆ ಆತ್ಮಗಳು ಹೋಗೋದು ಗೊತ್ತಾಗುತ್ತೆ, ಆತ್ಮಗಳ ಜೊತೆ ಮಾತಾಡಬೇಕು ಅನಿಸುತ್ತೆ ನನಗೆ. ಅವ್ರ ಹತ್ರ ಹೋಗಿ ಅವ್ರು ಎಲ್ಲೇ ಇರಲಿ, ಅವ್ರು ಏನು ಕಷ್ಟ ಆಗಿದೆ, ಯಾಕೆ ಸತ್ತರು, ಆಕ್ಸಿಡೆಂಟಲ್ಲಿ ಸತ್ತಿದ್ದು ಹೆಂಗೆ, ಆಕ್ಸಿಡೆಂಟ್ ಆಗಿತ್ತಾ, ಮರ್ಡರ್ ಆಗಿತ್ತಾ, ಈ ಥರದ್ದೆಲ್ಲ ನಾನು ತಿಳ್ಕೊಳ್ಳೋ ಶಕ್ತಿ ನನ್ನ ಹತ್ರ ಬಂದಿದೆ. ತಂದೆ ತಾಯಿ ಇಬ್ಬರು ಶಾಕ್ ಆಗಿ ಹೇಳಿದ್ರು, ಅಯ್ಯೋ ದಡ್ಡ, ನಿನಗೆ ನಾನು ಕಷ್ಟಪಟ್ಟು ಪೈಲಟ್ ಮಾಡಿದ್ದೀನಿ, ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಒಬ್ಬ ಪೈಲಟ್ಟಾಗಿ ನಿನ್ನ ನಾನು ಓದಿಸಿದ್ದೀವಿ, ನೀನು ನೋಡಿದ್ರೆ ಈ ಥರ ಮಾಡ್ತಾ ಇದೆಯಲ್ಲ, ಬೇಡ, ಇದೆಲ್ಲ ಬೇಡ, ನೀನು ಪೈಲಟ್ ಅಂದರೆ ನೀನು ವಿಮಾನ ಓಡ್ಸೋಕ್ಕೆ ಇಷ್ಟ ಅಲ್ವಾ, ಬೇಡ, ಬಿಟ್ಬಿಡು, ತಂದೆ ತಾಯಿ ಜೊತೆ ಇರಬೇಕು ಅನ್ನಿಸ್ತಾ ಇದೆಯಾ, ಇರು. ಮದುವೆ ಕೂಡ ಆಗಿತ್ತು ಗೌರವ್ ತಿವಾರಿಗೆ. ಸೊ ನಮ್ಮ ಜೊತೆ ಇದ್ದುಬಿಡು ನೀನು, ನಮ್ಮದೇ ಕಂಪ್ನಿ ಇದೆ, ಕಂಪ್ನಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡ್ರು ವರ್ಕರ್ಸ್ ಜೊತೆ ಅಂತ. ಸರಿ, ಇವನು ಆಯಿತು ಸರಿ ಹಾಗೀಗಂದ ಅವ್ರ ತಂದೆ ತಾಯಿಗೆ ಯಾಕೋ ಸುಮ್ಮನೆ ಹಠ ಮಾಡಬಾರ್ದಲ್ಲ, ಹೀಗಾಗಿ. ಸೊ ಒಂದು ದಿವಸ ಆಫೀಸ್ಗೆ ಹೋದ, 2 ದಿವಸ ಆಫೀಸ್ಗೆ ಹೋದ, ಮತ್ತೆ ಶುರು ಆಯಿತು ಗೌರವ್ ತಿವಾರಿದು. ಏನು ಶುರು ಆಯಿತು ಅಂತೀರಾ? ಮತ್ತೆ ಅದೇ ಮಾತು, ನಾನು ಆತ್ಮಗಳ ಜೊತೆ ಮಾತಾಡಬೇಕು, ನನಗೆ ಯಾಕೋ ಇಲ್ಲೆಲ್ಲೋ ಮನಸ್ಸು ಆಗ್ತಾ ಇಲ್ಲ ನನಗೆ, ಹಿಂಗೆ ಅಂಥೇಳಿ ಅವನದೇ ಒಂದು ತಂಡ ಕಟ್ಕೊಂಡು, ಗೌರವ್ ತಿವಾರಿ ಅವ್ರದ್ದೇ ಒಂದು ತಂಡ ಕಟ್ಕೊಂಡು ಸ್ನೇಹಿತರ ಜೊತೆ ಎಲ್ಲೆಲ್ಲಿ ಹಾಂಟೆಡ್ ಪ್ಲೇಸ್, ಅಂದರೆ ಎಲ್ಲಿ ಆತ್ಮಗಳು ಇರ್ತಾವೋ, ಯಾವುದೋ ಒಂದು ಆಫೀಸ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಯಾಕಂದರೆ ಅಲ್ಲಿ ಆತ್ಮದ ಕಾಟ ಇದೆ, ಯಾರೋ ಬಂದಂಗಾಗುತ್ತೆ, ಗೆಜ್ಜೆ ಶಬ್ದ ಕೇಳಿಸುತ್ತೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರು, ಆ ಬಿಲ್ಡಿಂಗೇ ಖಾಲಿ ಆಗಿಬಿಟ್ಟಿದೆ ಮನೆ, ಅಂಥ ಜಾಗಗಳಲ್ಲಿ ಹೋಗುವಂಥದ್ದು ಇವರೇ. ಎಸ್, ಇವರೇ. ಇದೇ ಗೌರವ್ ತಿವಾರಿ ಹೋಗಿ ಅಲ್ಲಿ ಅವ್ರ ಹತ್ರ ಮಾತಾಡಿಸಿ, ನಾವು ನಿನ್ನ ಸಹಾಯಕ್ಕೆ ಬಂದಿದ್ದೇನೆ, ನಾನು ನಿಮ್ಮ ಸಹಾಯಕ್ಕೆ ಬಂದಿದ್ದೇನೆ ಅಂತ ಆತ್ಮಗಳ ಜೊತೆ ಮಾತಾಡಿದಾಗ ಆ ಲೈಟ್ಗಳು ಕೊಡೋವಂಥ ಇಂಡಿಕೇಟರ್ಸ್ ಇದೆಯಲ್ಲ, ಸಿಗ್ನಲ್ ಕೊಡುತ್ತೆ. ಇಲ್ಲಿ ಯಾರಾದರೂ ನೀವಿದ್ದರೆ, ನಿಮ್ಮ ಆತ್ಮ ಏನಾದರೂ ಇಲ್ಲಿತ್ತು ಅಂದರೆ ನೀವು ನನಗೆ 2 ಸತಿ ಸಿಗ್ನಲ್ ಕೊಡಿ. ಗ್ರೀನ್ ಲೈಟ್ ಹಸಿರು ಸಿಗ್ನಲ್ ಕೊಡಿ, ನೀವು ಹಸಿರು ಒಂದು ಬಾವುಟ ಏನು ಹಾರಿಸ್ತೀವೋ ಹಾಗೆ ಒಂದು ಸಿಗ್ನಲ್ ಕೊಡಿ, ನೀವು ಯಾರಾದರೂ ಇದ್ದೀರಾ ಅಂದರೆ ಅಲ್ಲಿ ಸಿಗ್ನಲ್ ಕೊಡೋಕ್ಕೆ ಶುರು ಆಯಿತು. ಗೌರವ್ ತಿವಾರಿಗೆ ಇದೇ ಒಂದು ಬಾಣ ಆಗೋಯ್ತು. ಎಸ್, ಆತ್ಮಗಳು ನಮ್ಮ ಹತ್ರ ಮಾತಾಡ್ತವೆ, ನಾವು ಅವ್ರ ಜೊತೆ ಅವ್ರ ಕಷ್ಟವನ್ನು ಅರ್ಥ ಮಾಡ್ಕೋಬೋದು ಅಂತ ಹೇಳಿ ಇವರು ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ತುಂಬ ಫೇಮಸ್ ಆದವರು ಅಂದರೆ ಗೌರವ್ ತಿವಾರಿ. ನಮ್ಮ ಭಾರತದಲ್ಲಿ ಮೊದಲ ವ್ಯಕ್ತಿ ಗೋಸ್ಟ್ ಹಂಟರ್. ಎಸ್, ಆತ್ಮಗಳ ಸ್ನೇಹಿತ, ಆತ್ಮಗಳ ಜೊತೆ ಮಾತಾಡೋಂಥವನು ಗೌರವ್ ತಿವಾರಿ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಇವ್ರಿಗಿರೋ ಒಂದು ಧೈರ್ಯ ಇದೆಲ್ಲ, ಒಬ್ಬರೇ ಪ್ರತಿಯೊಂದು ಜಾಗದಲ್ಲೂ ಹೋಗ್ತಾಯಿದ್ರು. ಎಲ್ಲೇ ಒಂದು ಏನೋ ಆಗಿದೆ, ಯಾರೋ ಸತ್ತೋಗಿದ್ದಾರೆ, ಸುಶಾಂತ್ ಸಿಂಗ್
ಯಾರು ಮರ್ಡರ್ ಆಗೋದ್ರು ಆತ್ಮಹತ್ಯೆ ಅಂತ ಹೇಳಿದ್ರು ಅವ್ರನ್ನ ಕೂಡ ಮಾತಾಡ್ಸಿರೋವಂಥದ್ದಿದೆ. ದಿವ್ಯಾ ಭಾರತಿ ಹೆಂಗೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಅದ್ರ ಬಗ್ಗೆ ಒಂದು ಮಾಹಿತಿನ ಪಡೆದಿದ್ರು. ಪ್ರತಿಯೊಂದು ಮಾಹಿತಿ ಹೊತ್ತಿತ್ತು. ಸತ್ತಿರೋ ಜಾಗದಲ್ಲಿ ಅದು ಎಷ್ಟೇ ಭಯಾನಕ ಆಗಿರಲಿ, ಎಷ್ಟೋ ಜನ ಸತ್ತಿರಲಿ. ಸೊ ಈ ಥರದ ಜಾಗಗಳಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಿದ್ದು ಗೌರವ್ ತಿವಾರಿ. ಇವರು ಹೀಗೆ ಇದ್ದಾಗ ಒಂದು ಸತಿ ಒಂದು ಅಪಾರ್ಟ್ಮೆಂಟಲ್ಲಿ ತುಂಬ ಭಯಾನಕವಾದ ಒಂದು ದೃಶ್ಯ ನಡೀತು. ಒಂದು ಹುಡುಗಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾಳೆ, ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತಿರ್ತಾಳೆ. ಅವನು ಹಾಸ್ಟೆಲಲ್ಲಿ ಇರ್ತಾನೆ. ಆ ಹುಡುಗಿ ಮಾತಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವಳು ಬಾಯ್ ಫ್ರೆಂಡು ವಿಡಿಯೋ ಕಾಲಲ್ಲಿ ಇದ್ದಾಗ ಅವನು ತಲೆ ಚಚ್ಕೊಳ್ಳೋಕೆ ಶುರು ಮಾಡಿಬಿಡ್ತಾನೆ. ಆ ಮನೆಯಲ್ಲಿ ಅವನಿದ್ದಂಥ ಒಂದು ಏನು ಪಿ ಜಿ ಇತ್ತು, ಅವನಿದ್ದಿದ್ದು ಹಾಸ್ಟೆಲಲ್ಲಿ, ಅವನೇ ತಲೆ ಚಚ್ಕೊಳ್ಳೋ ಸ್ಟಾರ್ಟ್ ಮಾಡ್ತಾನೆ. ಇವಳು ವಿಡಿಯೋ ಕಾಲಲ್ಲಿ ಇರ್ತಾಳೆ. ಏಯ್ ಏನಾಯ್ತು ನಿನಗೆ, ಯಾಕೆ ತಲೆ ಚಚ್ಕೊಳ್ತಾ ಇದೆಯಾ, ನಿಲ್ಸು ಹಂಗೆ ಹೊಡ್ಕೊಬೇಡ, ಏನಾಯಿತು ನಿನಗೆ ಅಂಥೇಳಿ ಅವಳು ಫೋನ್ನ ಕಟ್ ಮಾಡಿ ಅಲ್ಲಿರೋ ಹಾಸ್ಟೆಲ್ ಮ್ಯಾನೇಜರ್ಗೆ ಸೆಕ್ಯೂರಿಟಿಗೆ ಫೋನ್ ಮಾಡಿ ಹೇಳ್ತಾಳೆ, ಗೊತ್ತಿಲ್ಲ ನನ್ನ ಬಾಯ್ ಫ್ರೆಂಡಿಗೆ ನಾನು ವಿಡಿಯೋ ಕಾಲ್ ಮಾಡಿದ್ದು, ತಲೆ ಚಚ್ಕೊತಾ ಇದ್ದಾನೆ, ಬೇಗ ಹೋಗಿ ಅಂತ ಹೇಳ್ತಾಳೆ. ಅವ್ರು ಹೋಗಿ ಬಾಕಲ್ ತೆಗೆದು ನೋಡಿದ್ರೆ ಫುಲ್ಲು ಹೊಡ್ಕೊಂಡು ತಲೆಯೆಲ್ಲ ರಕ್ತ ಬಂದಿರುತ್ತೆ. ಯಾಕಂದರೆ ಆ ಮನೆಯಲ್ಲಿ ಒಂದು ಆತ್ಮ ಇತ್ತು. ಆ ಜಾಗದಲ್ಲಿ ಇವನು ಹೋಗಿದ್ದಾನೆ. ಆ ಜಾಗದಲ್ಲಿ ಇವನು ಹೋಗಿ ಮಾತಾಡ್ತಾರೋ ಅದಕ್ಕೆ ಪ್ರೇಮಿಗಳು ಅವ್ರಿಗೆ ತೊಂದರೆ ಕೊಡಬಾರ್ದಂತೆ. ಆತ್ಮಗಳಿಗೆ ಶಾಂತವಾಗಿರೋ ಜಾಗ ಇರಬೇಕು. ಆ ಜಾಗದಲ್ಲಿ ಯಾರಾದರೂ ಓಡಾಡೋದು, ಅವ್ರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಅವಾಗೂ ಸಿಟ್ಟು ಬಂದ್ಬಿಡುತ್ತೆ, ಆತ್ಮಗಳಿಗೆ ಸಿಟ್ಟು ಬರುತ್ತಂತೆ. ಸೊ ಹೀಗಾಗಿ ಇವನೇನು ಮಾಡ್ತಾನೆ, ಇದನ್ನು ತಿಳ್ಕೊಂಡಿರೋನು ಗೌರವ್ ತಿವಾರಿ ಆ ಜಾಗಕ್ಕೆ ಹೋಗ್ತಾನೆ. ಏನಾಯ್ತು ನಿನ್ನ ಬಾಯ್ ಫ್ರೆಂಡ್ಗೆ ಅಂತ ಅವಾಗ ಹೇಳ್ತಾಳೆ. ಇವಳು ವಿಡಿಯೋ ಕಾಲಲ್ಲಿದ್ದೆ, ಅವಳು ತಲೆ ಚಕ್ಕೊಳ್ಳೋ ಸ್ಟಾರ್ಟ್ ಮಾಡ್ದ. ಸರಿ ಆಯಿತು, ನೀನು ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಂದುಬಿಡಿ. ಆ ರೂಮ್ ಆ ಮನೆ ಖಾಲಿ ಇದೆ, ಅಲ್ಲಿ ಯಾರೂ ಹೋಗ್ತಾ ಇಲ್ಲ. ಆದರೆ ಅಲ್ಲಿರೋ ಓನರು ಹೇಳಿರಲಿಲ್ಲ ಅಲ್ಲಿ ಆತ್ಮ ಇದೆ, ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ರಿ ಅದು ಏನು ಹೇಳಿರಲಿಲ್ಲ. ಕಡೆಗೆ ಇವನು ಗೌರವ್ ತಿವಾರಿ ಅವ್ರು ಹೋಗ್ಬಿಟ್ಟು ಅಲ್ಲಿ ಆ ಆತ್ಮದ ಜೊತೆ ಮಾತಾಡ್ತಾರೆ. ಆವಾಗ ಅದು ಹೇಳುತ್ತೆ, ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ. ಯಾಕೆ, ಏನಾಯಿತು ಏನು ಅಂತ. ಸೊ ನೀನು ಇಲ್ಲಿದೆಯಾ ಅಂದರೆ ನಿಂಗೆ ಯಾರಾದರೂ ಹೊಡೆದಿದ್ರಾ, ಸಾಯಿಸಿದ್ರಾ ಅಂತ. ಆ ಪ್ರೀತಿ ವಿಚಾರದಲ್ಲಿ ನಾನು ಸತ್ತಿದ್ದೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಅಂತ ಒಂದು ಇಂಡಿಕೇಟರ್ ಕೊಡುತ್ತೆ, ಸಿಗ್ನಲ್ ಕೊಡುತ್ತೆ. ಈ ಗೌರವ್ ತಿವಾರಿ ಹೀಗೆ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಜಾಗಕ್ಕೂ ಇಂಥರದಲ್ಲಿ ಒಬ್ಬೊಬ್ಬರೇ ಧೈರ್ಯವಾಗಿ ಮಶಾನದಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದು ಆತ್ಮ ಜೊತೆ. ಹೆಣ್ಣುಗಳು ಏನಾದರೂ ಬಿದ್ದಿತ್ತು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಡೆಡ್ ಬಾಡಿಗಳು ಇಟ್ಟಿದ್ರೆ ಅಲ್ಲಿ ಹೋಗಿ ಅದ್ರ ಜೊತೆಯಲ್ಲಿ ಮಲ್ಕೊಳ್ಳೋವಂಥದ್ದು. ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನ ಯಾರನ್ನೂ ಕರ್ಕೊಂಡು ಹೋಗ್ತಿರಲ್ಲ. ಸ್ನೇಹಿತರಿಗೆ ನೀನು ಆಚೆ ಇರ್ರಿ, ನಿಮ್ಗೆ ತೊಂದರೆ ಆಗುತ್ತೆ, ನಾನು ಬರ್ತೀನಿ ಅಂತ ಹೀಗೆ ಮಶಾನದಲ್ಲಿ ಹೋಗಿರೋದು. ಯಾವುದೋ ಆತ್ಮಹತ್ಯೆ ಮಾಡ್ಕೊಂಡ ಜಾಗದಲ್ಲಿ ಹೋಗೋದು, ರೋಡಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಆ ಮರದಲ್ಲಿದೆ ಅಂತ ಹೇಳಿದ್ರೆ ಆ ಮರದ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡೋವಂಥದ್ದು. ಸೊ ಪ್ರತಿದಿನ ಹೀಗೆ ನಡೀತಾ ಇತ್ತು. ಹೀಗಾಗಿ ಗೌರವ್ ತಿವಾರಿ ಅವರು ಭಾರತದಲ್ಲಿ ನಂಬರ್ 1 ಗೋಸ್ಟ್ ಹಂಟರ್ ಆದರು. ಎಸ್, ಆತ್ಮಗಳ ಜೊತೆ ಮಾತಾಡೋ ಸ್ನೇಹಿತ ಅಂದರೆ ಅದು ಗೌರವ್ ತಿವಾರಿ. ಸೊ ಇವಾಗಲೂ ಕೂಡ ನೀವು ನೋಡ್ಬೋದು, ಅವ್ರ ಬಗ್ಗೆ ಕೇಳ್ತಾ ಇರ್ತೀರಾ. ಆದರೆ ಕೊನೆಗಾಗಿದ್ದೇನು, ಗೌರವ್ ತಿವಾರಿ ಅವರು ಏನಾದರೂ ಸತ್ತೋದ್ರು. ಅವರು ಆ್ಯಕ್ಚುಲಿ ಅವರಿಲ್ಲ ಇವಾಗ. ಯಾಕಿಲ್ಲ, ಕಾರಣ ಏನು? ಪ್ರತಿಯೊಂದು ಆತ್ಮಗಳ ಜೊತೆ ಮಾತಾಡೋವಂಥವ್ರು ಇವರು. ಒಂದು ಸತಿ ಇನ್ನೊಂದು ಯಾವುದೋ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆದಾಗ ಮದುವೆಗೆ ಹೊಸದಲ್ಲಿ ಮದುವೆ ಆದಂಥವಳು ಸತ್ತೋಗಿದ್ಲು. ಅವಳಿಗೆ ವರದಕ್ಷಿಣೆ ಕಿರುಕುಳಲ್ಲಿ ಸಾಯಿಸಿಬಿಟ್ಟಿದ್ರು ಯಾರೋ ಗಂಡು ಕಡೆಯವರು. ಹೀಗಾಗಿ ಇವನೇನು ಮಾಡ್ದ, ಗೌರವ್ ತಿವಾರಿ ಅವ್ರು ಏನು ಮಾಡಿದ್ರು, ಆ ಮನೆಗೆ ಹೋದರು. ಅವಳ ಆತ್ಮ ಇತ್ತು, ಅವ್ರು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಗಂಡು ಕಡೆಯವರು. ಆದರೆ ಆತ್ಮ ಕೇಳ್ದ, ಇವನು ಏನು ತೊಂದರೆ ಆಯಿತು, ನೀನು ಸುಟ್ಕೊಂಡು ಸತ್ತಿದ್ದ ಅವತ್ತು ನಿಜಾನ, ಇಲ್ಲಾಂದರೆ ನಿನ್ಗೆ ಯಾರಾದ್ರು ಸಾಯಿಸಿದ್ರಾ, ನಿನ್ಗೆ ಯಾರಾದ್ರು ಸಾಯಿಸಿದ್ರೆ ಗ್ರೀನ್ ಸಿಗ್ನಲ್ ಕೊಡು, ನಿನ್ಗೆ ಯಾರು ಸಾಯಿಸಿಲ್ಲ, ನೀನಾಗಿ ಸತ್ತಿದೆಯಾ ಅಂದರೆ ಕೆಂಪು ಸಿಗ್ನಲ್ ಕೊಡು ಅಂತ. ಅದರಲ್ಲಿ ಆ ಸಿಗ್ನಲ್ ಕೊಟ್ಟುಬಿಡ್ತು. ಅಂದರೆ ಅವಳನ್ನ ಸಾಯಿಸಿದ್ರು ಗಂಡು ಮನೆ ಕಡೆಯವರು ಅಂತ. ಸೊ ಆ ದೆವ್ವ ಏನು ಮಾಡ್ತು, ಆತ್ಮ ಇವಳ ಜೊತೆ ಅವನ ಕಣ್ಣಿಗೂ ಕೂಡ ಕಾಣಿಸ್ಕೊಳ್ಳುತ್ತೆ ಆತ್ಮ. ಗೌರವ್ ತಿವಾರಿ ಅವ್ರಿಗೆ ಆ ಹೆಣ್ಣು ಮದುವೆ ಏನು ಒಡವೆಗಿರು ಏನು ಹಾಕ್ಕೊಂಡಿದ್ಲು ಆ ಹೆಣ್ಣು ಅದೇ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಗೌರವ್ ತಿವಾರಿ ಅವ್ರಿಗೆ. ಆವಾಗ ಅವಳ ಹತ್ರ ಗೌರವ್ ತಿವಾರಿ ಅವರು ಮಾತಾಡಿ ಅವಳ ಹತ್ರ ಏನಾಯಿತು ಎತ್ತ ಅಂತ ಹೇಳಿ ಅವಳು ಕೇಳಿದಾಗ ಅವಳು ಮಾತಾಡಲ್ಲ, ಬರೀ ತಲೆ ಆಡಿಸೋದು, ಅದರಲ್ಲಿ ಸಿಗ್ನಲ್ ಬರೋದು ಹಿಂಗೆ ಆಗ್ತಾ ಇರುತ್ತೆ. ಅವುಗಳೊಂದು ಚೀಟಿ ಕೊಡ್ತಾಳೆ, ಒಂದೇನೋ ಬರೆದಿರೋಂಥದ್ದು ಕೊಡ್ತಾಳೆ. ಅದರಲ್ಲಿ ಏನಿರುತ್ತೆ ಗೊತ್ತಾ? ಎಸ್, ನಿಜವಾಗ್ಲೂ ಪ್ರತಿಯೊಬ್ಬರು ಆಶ್ಚರ್ಯ ಪಡ್ತೀರಾ. ಇಷ್ಟು ಜೊತೆ ಇವರು ಆತ್ಮಗಳ ಜೊತೆಲ್ಲ ಮಾತಾಡಿ ಆ ತೊಂದರೆಗಳು ಅವ್ರದ್ದು ಏನೇನಾಗಿತ್ತು ಅದನ್ನೆಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ಥರ ಕೆಲಸವನ್ನು ಮಾಡಬಂದಂಥ ಗೌರವ್ ತಿವಾರಿ ಅವರಿಗೆ ಆಗಿದ್ದಾದರೂ ಏನು? ಆ ಹುಡುಗಿ ಚೀಟಿ ಏನು ಕೊಟ್ಟಳು, ಆ ಹೆಣ್ಣು ಮದುವೆ ಹೆಣ್ಣು ಅವಳು ಕೊಟ್ಟಿದ್ದು ಚೀಟಿ ಆದರೂ ಏನು ಗೊತ್ತಿದೆಯಾ ನಿಮಗೆ? ಎಸ್, ಇಲ್ಲಿದೆ ನೋಡಿ ಅದರ ಮಾಹಿತಿ. ಅವಳು ಕೊಟ್ಟ ಚೀಟಿಯಲ್ಲಿ ಬರೆದಿತ್ತು, ನೀನು ಕೂಡ ಇಂಥ ತಾರೀಕಿಗೆ ಸಾಹಿತ್ಯ, ಇಂಥ ತಾರೀಕಿಗೆ ನೀನು ಸಾಹಿತ್ಯ ಅಂತ ಹೇಳಿ ಬರೆದಿತ್ತು. ಗೌರವ್ ತಿವಾರಿಗೆ ಅವನಿಗೆ ಶಾಕ್ ಆಗಿಬಿಟ್ರು. ಅದನ್ನು ನೋಡಿ ಜೋಬಲ್ಲಿ ಇಟ್ಕೊಂಡು ಸ್ನೇಹಿತರು ಹೊರಗಡೆ ಕಾಯ್ತಾಯಿದ್ರು. ಏನಾಯಿತು ಅಂತ. ಏನಿಲ್ಲ, ಆತ್ಮದ ಜೊತೆ ಮಾತಾಡೋದು ಏನಿಲ್ಲ, ಬನ್ನಿ ಹೋಗ್ಬಿಡೋಣ, ಬನ್ನಿ ಇಲ್ಲಿಂದ ಫಸ್ಟು ಅಂತ ಕರ್ಕೊಂಡು ಹೋಗ್ಬಿಟ್ಟ. ಆದರೆ ಅದರಲ್ಲಿ ಚೀಟಿಯಲ್ಲಿ ಬರೆದಿದ್ದು ನಿನ್ನ ತಾರೀಕು ಇಷ್ಟು ದಿವಸಕ್ಕೆ ನೀನು ಈ ತಾರೀಕು ದಿವಸ ನೀನು ಹಿಂಗೆ ಸಾಹಿತ್ಯ ಅಂತ ಬರೆದಿದ್ದಿತ್ತು. ಆ ಹುಡುಗಿ ಅವನ ಕೈಗೆ ಕೊಟ್ಟಿದ್ರು ಆ ಬರೆದಿರೋ ಚೀಟಿನ. ಯಾಕೆ ಕೊಡ್ತಾ ಆತ್ಮ ಅವ್ರ ಕೈಗೆ? ಯಾಕಂದರೆ ಇವರೊಂದು ಬ್ರಹ್ಮರಾಕ್ಷಸ ಅಂತೆ. ಬ್ರಹ್ಮರಾಕ್ಷಸ ಅದು ಮಾಟ ಮಂತ್ರದಿಂದ ಅದನ್ನು ಹಿಡಿದಿಟ್ಟಿರ್ತಾರೆ. ಅಲ್ಲಿ ಹಾಸ್ಟೆಲಲ್ಲಿ ಏನೊಬ್ಬನು ತಲೆ ಹೊಡ್ಕೊಂಡು ಏನಾಯಿತು ಆತ್ಮ ಏನಕ್ಕಿತ್ತು ಅಂದರೆ ಅವರೊಂದು ಗಿಡವನ್ನು ಕಿತ್ಕೊಂಡು ಬಂದುಬಿಟ್ಟಿರ್ತಾರೆ. ಎಲ್ಲಿ? ಇವರು ಟ್ರಕ್ಕಿಂಗ್ ಹೋದಾಗ, ಲವರ್ಸ್ ಇಬ್ಬರು ಟ್ರಕ್ಕಿಂಗ್ ಹೋದಾಗ ಒಂದು ಕಾಡಲ್ಲಿ
ಒಂದು ಗಿಡ ಬೆಳೆದಿರುತ್ತೆ, ಹೂವಿನ ಗಿಡ, ತುಂಬ ಸುಂದರವಾದ ಹೂವಿನ ಗಿಡ. ಆ ಗಿಡನ ಕಿತ್ಕೊಂಡು ಬಂದುಬಿಟ್ಟಿರ್ತಾರೆ. ಯಾಕಂದರೆ ಅಲ್ಲಿ ಒಂದು ಬ್ರಹ್ಮರಾಕ್ಷಸನ ಆತ್ಮವನ್ನು ಮಾಟ ಮಂತ್ರ ಮಾಡಿ ಅಲ್ಲಿ ಮುಚ್ಚಾಕಿರ್ತಾರೆ. ಆ ಗಿಡ ಬೆಳೆದಿರುತ್ತೆ. ಆ ಗಿಡನ ತೊಗೊಂಬಂದು ಇವ್ರು ಮನೇಲಿ ಇಟ್ಕೊಂಡಾಗ ಆ ಆತ್ಮ ಅಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಆತ್ಮವನ್ನು ಇವನಿಗೆ ಗೊತ್ತಾಗಿ ಗೌರವ್ ತಿವಾರಿ ಅಲ್ಲಿ ಒಳಗಡೆ ಹೋದಾಗ ನಿನಗೆ ಬಿಡಲ್ಲ, ಇಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ, ನೀನು ಒಳಗೆ ಯಾರೂ ಹೋಗೋಂಗಿಲ್ಲ ಅಂತ ಮಂತ್ರವಾದ ಹೇಳೋಗಿದ್ದಾರೆ ಅಂತೇಳಿ ಆ PG ಓನರ್ ಹೇಳ್ತಾನೆ, ಹಾಸ್ಟೆಲ್ನ ಹೋಗಬೇಡ ಅಂತ ಹೇಳಿರ್ತಾನೆ. ಗೌರವ್ ತಿವಾರಿ ಆದರೂ ಸಹ ನೀವು ಯೋಚನೆ ಮಾಡಿಬಿಡಿ, ದಯವಿಟ್ಟು ಮಾಟ ಮಂತ್ರ ಎಲ್ಲ ಬಿಡಿ, ನನ್ನ ಆತ್ಮ ಜೊತೆ ಕೇಳಬೇಕು ನಾನು ಏನಾಗಿದೆ ತೊಂದರೆ, ನಾನು ನಿಮಗೇನು ತೊಂದರೆ ಆಗಬಾರ್ದು, ಮತ್ತು ನಿಮ್ಮ ಹಾಸ್ಟೆಲಲ್ಲಿ ಮತ್ತೆ ಹುಡುಗರು ಬಂದು ನಿಮ್ಮಲ್ಲಿ ಇರಬೇಕು, ನಿಮ್ಮ ಬಾಡಿಗೆ ಕೊಟ್ಕೊಂಡು ಇರಬೇಕಿಲ್ಲ, ಹಂಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಒಳಗೆ ಹೋದವನು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದು ಹೊಡೆದಿವ್ರನ್ನ ಗೌರವ್ ತಿವಾರಿನ ಕಳಿಸ್ಬಿಡ್ತಾರೆ. ಇಲ್ಲಿ ಆತ್ಮ ಇದೆ ಅದು ಅಂತ ಹೇಳಿ ಎಲ್ಲ ಆಗಿದೆ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ತುಂಬ ತೊಂದರೆ ಇದೆ, ನೀನು ಯಾಕೆ ಹೋಗ್ತೀವಿ ಒಳಗಡೆ ಹೋಗು ಅಂತ. ಆದರೆ ಇವರು ಅರ್ಧಕ್ಕೆ ಬಿಟ್ಟಿರೋದಿಲ್ಲ, ಪೊಲೀಸನ್ನು ಹೊಡೆದ್ರು ಅಂತ ಸುಮ್ಮನೆ ಇರೋದಿಲ್ಲ. ತನ್ನ ಫ್ರೆಂಡ್ಸ್ಗೆ ಹೇಳಿದಿರೇ ಅಲ್ಲಿ ಮತ್ತೆ ಆ ಜಾಗಕ್ಕೆ ರಾತ್ರಿ ಹೊತ್ತು 12 ಗಂಟೆಯಲ್ಲಿ PG ಓನರ್ಗೆ ಫೋನ್ ಮಾಡಿ, ನಾನು ಹೋಗ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ತೀನಿ, ನೀವೇನಾರು ಮಾಡ್ಕೊಳ್ಳಿ, ಆದರೆ ದಯವಿಟ್ಟು ಏನೋ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ. ಆಯ್ತು ಸರಿ ಹೋಗಿ. ಅಲ್ಲಿದ್ದಂಥ ಪಾಟ್ನ ತೊಗೊಂಡು ಗೌರವ್ ತಿವಾರಿ ತೊಗೊಂಡು ಹೋಗಿ ಅದನ್ನು ಆ ಓನರ್ ಮೈಯಲ್ಲಿ ಆತ್ಮ ಸೇರ್ಕೊಂಡ್ಬಿಟ್ಟಿರುತ್ತೆ. PG ಓನರ್ ಮೈಯಲ್ಲಿ ಸೇರ್ಕೊಂಡ್ಬಿಡುತ್ತೆ ಆತ್ಮ. ಅವಾಗ ಹೇಳುತ್ತೆ, ಅವಾಗ ಇವ್ನಿಗೆ ಗೊತ್ತಾಗುತ್ತೆ ಅಲ್ಲಿ ಇಟ್ಟಿರುವಂಥ ಗಿಡ ಏನು ತೊಗೊಂಬಂದಿದ್ರು ಇಬ್ಬರು ಲವರ್ಸು ಹೊರಗಡೆ ಟ್ರಕ್ಕಿಂಗ್ ಹೋದಾಗ ಆ ಗಿಡದಲ್ಲಿ ಆತ್ಮ ಇದೆ, ಹೂವಿನ ಗಿಡದಲ್ಲಿ. ಆ ಗಿಡನ ಪಾಟ್ನ ತೊಗೊಂಡೋಗಿ ಮತ್ತೆ ಯಾವ ಜಾಗದಲ್ಲಿ ತೊಗೊಂಡಿದ್ದ ಅಂತ ಲವರ್ಸ್ನ ಕೇಳಿಬಿಟ್ಟು ಅದನ್ನು ತೊಗೊಂಡೋಗಿ ಅಲ್ಲಿ ಹೂಣ್ತಾನೆ. ಆದರೆ ಹೂಣದ ಮೇಲೆ ಎಷ್ಟೋ ವರ್ಷದ ನಂತರ, ಒಂದು ವರ್ಷದ ನಂತರ ಆ ಗಿಡ ಬೆಳೆದೋದು ಮರದ ಥರ ಬೆಳೆದಾಗ ಅದನ್ನು ಯಾರೋ ಕತ್ತರಿಸ್ಬಿಟ್ಟಿರ್ತಾರೆ. ಅಂದರೆ ಆತ್ಮ ಮತ್ತು ಬ್ರಹ್ಮರಾಕ್ಷಸ ಏನಾಯಿತು, ಹೊರಗಡೆ ಬಂದುಬಿಟ್ಟು ಇವನೇನು ತೊಗೊಂಡೋಗಲ್ಲಿ ಇಟ್ಟಿದ್ನೋ ಆ ಆತ್ಮಕ್ಕೆ ಶಾಂತಿ ಸಿಗದರೆ ಅದು ಗೌರವ್ ತಿವಾರಿ ಅವರಿಗೆ ಸಾವು ಬರುವಂತೆ ಮಾಡಿದ್ದು ಆ ಬ್ರಹ್ಮರಾಕ್ಷಸ ದೆವ್ವನೇ. ಹೌದು, ಇದು ಸತ್ಯ ನಡೆದಿರೋಂಥದ್ದು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಬಾತ್ರೂಮಲ್ಲಿ ಗೌರವ್ ತಿವಾರಿ ಸ್ನಾನ ಮಾಡೋಕ್ಕೆ ಹೋದಾಗ ಇದ್ದಕ್ಕಿದ್ದಂಗೆ ಹೊರಗೆ ಬರೋದಿಲ್ಲ. ತಂದೆ ತಾಯಿ ಯಾಕೆ ಹೊರಗಡೆ ಬಂದಿಲ್ಲ ಇನ್ನು ಸ್ನಾನ ಮಾಡಿಕೊಂಡು ಅಂತೇಳಿ ನೋಡ್ತಾರೆ. 10 ನಿಮಿಷ ಆಗುತ್ತೆ, 15 ನಿಮಿಷ, ಅರ್ಧ ಗಂಟೆ ಆಗುತ್ತೆ, ಯಾಕೆ ಇಷ್ಟೊತ್ತು ಸ್ನಾನ ಮಾಡ್ತಾನೆ ಇವನು, ಶೇವಿಂಗ್ ಏನೋ ಮಾಡ್ಕೋತಾ ಇದ್ದಾನೆ, ಹಂಗೆ ಅಂತ ಅವ್ರವ್ರದ್ದೇ ಮಾತುಕತೆಗಳು ನಡೆಯುತ್ತೆ. ಆದರೆ ಗೊತ್ತಾಗಿದ್ದು ಕೊನೆಗೆ ಬಾಗಿಲು ಒಡೆದು ಒಳಗಡೆ ಹೋದ ಮೇಲೆ ಗೌರವ್ ತಿವಾರಿ ಬಾತ್ರೂಮಲ್ಲಿ ಸತ್ತು ಬಿದ್ದಿರುತ್ತಾನೆ. ಆಗಿದ್ದೇನು ಅಂದರೆ ಆ ಬ್ರಹ್ಮರಾಕ್ಷಸ ಹೇಳಿರುತ್ತೆ, ನೀನು ನನ್ನ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿಟ್ಟಿದ್ರು ಅವರು, ನಾನು ಇಲ್ಲಿ ಆರಾಮಾಗಿದ್ದೆ, ಮತ್ತೆ ನೀನು ತೊಗೊಂಡೋಗಿ ನನ್ನ ಅಲ್ಲೇ ಇಟ್ಬಿಟ್ಟಲ್ಲ, ಮಾಟ ಮಂತ್ರ ಮಾಡಿ ನನ್ನ ಅಲ್ಲಿ ಕಟ್ಟಾಕಿದ್ರು, ಮತ್ತೆ ನೀನು ಆ ಕಟ್ಟಾಕೋ ಜಾಗಕ್ಕೆ ತೊಗೊಂಡೋಗಿದೆಯಾ ಅಂತ ಹೇಳಿದ್ರು. ಕಟ್ಟಾಕಿರೋ ಜಾಗದಲ್ಲಿ, ಮಾಟ ಮಂತ್ರ ಮಾಡೋ ಜಾಗದಲ್ಲಿ ಆ ಪಾಟ್ನ ತೊಗೊಂಡೋಗಿ ಇಟ್ಟಿರ್ತಾನೆ ಇವನು. ಆದರೆ ಆ ಮರ ಬೆಳೆದಾಗ, ಅದು ದೊಡ್ಡ ಮರದ ಗಿಡ ಬೆಳೆದಾಗ ಅದನ್ನು ಕತ್ತರಿಸ್ಬಿಟ್ಟಿರ್ತಾರೆ ಯಾರು. ಸೊ ಆತ್ಮ ಏನಾಗುತ್ತೆ, ಆ ಗಿಡ ಕತ್ತರಿಸಬಾರ್ದು, ಯಾರು ಮುಟ್ಟಬಾರ್ದು ಅಂತ ಇರುತ್ತೆ ಮಾಟ ಮಂತ್ರ ಮಾಡಿದಾಗ. ಆ ಗಿಡ ಕತ್ತರಿಸಿದಾಗ ಆತ್ಮ ಬಂತು, ಅದು ಇವರಿಗೆ ಆತ್ಮ ಬಂದು ಇವರ ಪ್ರಾಣವನ್ನು ತಗೊಂಡು ಹೋಗಿರುತ್ತೆ. ಎಸ್, ಗೌರವ್ ತಿವಾರಿ ಅವರು ಸತ್ತಿದ್ದು ಹೀಗೆ ಬ್ರಹ್ಮರಾಕ್ಷಸನಿಂದ. ಗೌರವ್ ತಿವಾರಿ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಭಾರತದಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದಿದ್ರು. ರಿಯಾಲಿಟಿ ಶೋಗಳು ಬರೋಕ್ಕೆ ಶುರುವಾಗಿತ್ತು ಇವರಿಂದ, ಆತ್ಮಗಳ ಬಗ್ಗೆ ಹೆಂಗೆ ಏನು ಅಂತ ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ವಿವರಗಳನ್ನು ಕೊಡ್ತಾ ಇದ್ದಿದ್ದು ಗೌರವ್ ತಿವಾರಿ. ಹೊರಗಡೆ ದೇಶದಲ್ಲಿದ್ದಾರೆ, ಹೊರಗಡೆ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ, ಆದರೆ ಗೌರವ್ ತಿವಾರಿ ಅವರ ಥರ ಯಾರಿಗೂ ಧೈರ್ಯ ಇರೋಂಥವ್ರು ಯಾರೂ ಇರಲ್ಲ. ಯಾಕಂದರೆ ಫಾರಿನವರೇ ಶಾಕ್ ಆಗಿಬಿಟ್ಟಿದ್ರು, ಇವರೊಬ್ಬೊಬ್ಬರೇ ಹೋಗೋದು, ಬ್ಯಾಟ್ರಿ ತೊಗೊಂಡು ಹೋಗೋದು, ಒಬ್ಬರೇ ಅಲ್ಲಿರೋವಂಥದ್ದು, ಮಲಗುವಂಥದ್ದು ಆತ್ಮಗಳ ಜೊತೆ, ಡೆಡ್ ಬಾಡಿ ಜೊತೆ ಮಲಗೋದು, ಅದೇನಾದರೂ ಹೇಳುತ್ತಾ ಎದ್ದು ಅಂತ ಕಾಯೋದು. ಸೊ ಈ ಥರದ್ದೆಲ್ಲ ಮಾಡಿದ್ದು ಗೌರವ್ ತಿವಾರಿ ಅವರು. ಎಸ್, ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಇದು ಸತ್ಯ. ಹೊರಟು ಬರ್ತೀನಿ. ನಾನು ಕುರಿಮಾನ್ ಸುನೀಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.